ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಗುರುಗಳೇ, ಹೇಗ್ ಸಾಧ್ಯ ಅಂತ ಅನುಮಾನ ಯಾಕೆ? ಏನಾಯ್ತು? ನನ್ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ಯಾ ಅಥವಾ ನೀನು ನನ್ನ ಮಾತನ್ನು ಮೀರುವಷ್ಟು ಬೆಳೆದು ಬಿಟ್ಯಾ? ಕ್ಷಮಿಸಿ ಗುರುಗಳೇ, ಕ್ಷಮಿಸಿ. ದಯವಿಟ್ಟು ನನ್ನ ಹಾಗೆ ಅರ್ಥ ಮಾಡ್ಕೊಂಬಿಡಿ. ಅನುಮಾನ ಇರೋದೇನೋ ನಿಜ, ಆದ್ರೆ ತಾವು ಒಪ್ಸಿರೋ ಕೆಲ್ಸದ ಮೇಲೆ ಅಲ್ಲ. ನನ್ನಿಂದ ಆ ಕೆಲಸ ಸಾಧ್ಯವೋ ಇಲ್ಲ ಅನ್ನೋದ್ರ ಬಗ್ಗೆ. ಅಂಬೆಗಾಲಿಡೋ ಮಗು ಅನುಮಾನದಲ್ಲೇ ಬದುಕ್ತಾ ಇದ್ರೆ ಅದು ನಡೆಯೋದು ಇಲ್ಲ, ಓಡೋದು ಇಲ್ಲ. ಸಾಯೋವರೆಗೂ ತೆವಲ್ಕೊಂಡೇ ಜೀವನ ಮಾಡಬೇಕಾಗತ್ತೆ. ಅನುಮಾನಗಳು ಸಹಜ, ನಂಬಿಕೆ ಮುಖ್ಯ. ಇವತ್ತು ಉತ್ಸವದಲ್ಲಿ ದಾಮಿನಿ ಪ್ರಶ್ನೆ ಮಾಡಿದಾಗ ಪಲ್ಲಕ್ಕಿ ಮೇಲ್ ಕೂತಿರೋ ಶಂಕ್ರಿ ಏನಂತ ಉತ್ತರ ಕೊಡ್ತಾಳೆ? ಉತ್ತರ ಅವ್ರ ಪರವಾಗಿರ್ಲಿ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಶಂಕ್ರಿ ಕೊಡೋ ಉತ್ತರದ ಬಗ್ಗೆ ಯಾರಿಗೂ ಅನುಮಾನ ಇರೋದಿಲ್ಲ. ಉತ್ತರ ಭಕ್ತಿನೇ ಆಗಿರಬೇಕು. ಹಾಗೆ ನೀ ನೋಡ್ಕೋಬೇಕು. ನೋಡ್ಕೋತೀಯ ಅಲ್ವಾ? ಗುರುಗಳೇ, ಬನಶಂಕರಮ್ಮ ಮತ್ತೆ ಕೋಪ ಮಾಡಿಕೊಂಡು ಊರಿನ ಜನಗಳ ಮೇಲೆ ಅಥವಾ ನನ್ನ ಮೇಲೆ ಏನಾದ್ರೂ ಅನುಮಾನಕ್ಕೂ ನಂಬಿಕೆಗೂ ಅದೇ ವ್ಯತ್ಯಾಸ. ಅನುಮಾನದಿಂದ ಭಯ ಹೆಚ್ಚುತ್ತೆ, ನಂಬಿಕೆಯಿಂದ ಧೈರ್ಯ ಹುಟ್ಟುತ್ತೆ. ನೀನೇನು ಯೋಚನೆ ಮಾಡಬೇಡ. ಇದೊಂದು ವಿಷಯದಲ್ಲಿ ಶಂಕ್ರಿನ ಹೇಳೋದನ್ನ ಕೇಳ್ತಾಳೆ ಅನ್ನೋ ನಂಬಿಕೆ ನನಗಿದೆ. ನೆನಪಿಟ್ಕೋ, ದಾಮಿನಿ ಮನೆಗೆ ಸೊಸೆ ಯಾರು ಅನ್ನೋದಕ್ಕೆ ಉತ್ತರ ಭಕ್ತಿನೇ ಆಗಿರಬೇಕು. ಶಂಕರಿ ಅದೇ ಉತ್ತರ ಕೊಡೋ ಹಾಗೆ ನೀ ನೋಡ್ಕೋಬೇಕು. ಅಮ್ಮ, ನಿನ್ನ ನೋಡ್ತಿದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ ಅಮ್ಮ. ಅಂತೂ ಇವತ್ತು ಎಲ್ರು ಬಯಸಿದ ದಿನ ಬಂದೇ ಬಿಡ್ತು. ನಿನ್ನ ನೋಡೋ ಆತ್ರ ನನಗೂ ತುಂಬಾ ಇತ್ತಮ್ಮ. ಹದಿನೆಂಟು ವರ್ಷದಿಂದ ಆಗಿರೋ ಕಹಿ ಘಟನೆನ ಮರಿಬೇಕು ಅಂದ್ರೆ ನೀನ್ ನಮಗೆಲ್ರಿಗೂ ದರ್ಶನ ಕೊಡ್ಲೇಬೇಕು ಅಮ್ಮ. ಭಕ್ತಿ, ನಂತರ ಅಮ್ಮ ಈ ಪ್ರಪಂಚದಲ್ಲಿ ಎಷ್ಟು ಹುಡುಕಿದ್ರೂ ಸಿಗೋದಿಲ್ಲ ಅಲ್ವಾ? ಸಿಗೋಕ್ ಸಾಧ್ಯನೇ ಇಲ್ಲ ಚಕ್ಲಿ. ನಂಗೊತ್ತು ಕಣೆ, ನನ್ ಸಮಾಧಾನಕ್ಕೋಸ್ಕರ ಈ ತರ ಮಾತಾಡ್ತಿದೀಯ ಅಂತ. ಇಲ್ಲ ಚಕ್ಲಿ, ನಿಜಾನೇ ಹೇಳ್ತಿದ್ದೀನಿ. ನಿಂತರ ಒಳ್ಳೆ ಅಮ್ಮ ಈ ಪ್ರಪಂಚದಲ್ಲಿ ಎಲ್ಲ ಸಿಗಕ್ ಸಾಧ್ಯ ಇಲ್ಲ. ನಾನು ಒಳ್ಳೆ ಅಮ್ಮ ಹೇಗಾಗೋದಕ್ ಸಾಧ್ಯ ಹೇಳು? ಅಚಿಂತಿನಂತ ಹುಡುಗನ್ಗೆ ಯಾವ ತಾಯಿ ತಾನೆ ತನ್ನ ಮಗಳನ್ನ ಕೊಟ್ಟು ಮದ್ವೆ ಮಾಡ್ತಾಳೆ ಹೇಳು? ಯಾಕಂದ್ರೆ ನೀನನ್ನ ತುಂಬಾ ಪ್ರೀತಿಸ್ತೀಯ ಅದಕ್ಕೆ. ಚಕ್ಲಿ, ಅಚಿಂತ್ಯ ನನ್ಗೆ ಸರಿಯಾದ ಜೋಡಿ ಅಂತ ನಿನಗೆ ಅನ್ಸಿದ್ರೆ ಅದಕ್ಕೆ ಕಾರಣ ಕೊಡೋ ಅವಶ್ಯಕತೆ ಇಲ್ಲ. ಯಾಕೆ ಹೇಳು? ನೀನ್ ಏನೇ ಮಾಡಿದ್ರು ಎಲ್ಲ ನನ್ನ ಒಳ್ಳೇದಕ್ಕೆ ಅಂತ ನನಗೆ ನಂಬಿಕೆ ಇದೆ. ಆದ್ರೂ ಅವಳ ಒಪ್ಪಿಗೆ ಯಾಕೆ ಕೇಳ್ತಿದ್ದೀನಿ ಗೊತ್ತಾ? ಅಪ್ಪ ಬನಶಂಕರಮ್ಮನ ಬಾಯಲ್ಲಿ ಅವ್ರ ಆಶೀರ್ವಾದನೂ ಕಳ್ಸಿರ್ತಾರೆ ಅಂತ. ನೀನ್ ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ ಅಂತ ನನಗೆ ಗೊತ್ತು ಚಕ್ಲಿ. ನನ್ನ ಮಗಳು ಸೇರೋ ಮನೆಯಲ್ಲಿ ಅವರೆಲ್ಲರೂ ನನ್ನ ಮಗಳನ್ನ ತುಂಬಾ ಅಂದ್ರೆ ತುಂಬಾ ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೋಬೇಕು ಅನ್ನೋ ಅತಿಯಾದ ಆಸೆ ಕಣೆ ನನಗೆ. ನನಗೆ ಅರ್ಥ ಆಗುತ್ತೆ ಚಕ್ಲಿ. ಇಷ್ಟು ಹೇಳಿದ್ರೆ ಸಾಕಾಗಲ್ಲ. ಒಂದು ಸಲ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಡೆ ಭಕ್ತಿ.
ಯಾಕೆ ಹೀಗ್ ಮಾಡ್ತಿದೀಯ ಅಂತ ನನ್ ಮೇಲೆ ಕೂಗಾಡೋದಮ್ಮಯ್ಯ ಕಡೆ. ನಾನ್ ನಿನ್ ಮಗಳಲ್ವಾ? ಅಂತ ಹುಡುಗನಿಗೆ ನನ್ ಕೊಟ್ಟು ಮದ್ವೆ ಮಾಡ್ತೀರಾ ಅಂತ ನನ್ನ ಮೇಲ್ ಬೈದು ಬಿಡೆ. ಇಲ್ಲ ಅಂದ್ರೆ ಈ ಪಾಪ ಪ್ರಜ್ಞಾನ. ಯಾಕೆ ಹಿಂಗ ಆಡ್ತಿದ್ಯಾ ಚಕ್ಲಿ? ಮತ್ತಿನ್ನೇನ್ ಮಾಡ್ಲಿ ಹೇಳು? ಇಲ್ಲಿರೋರ್ಗೆ ಯಾರಿಗೂ ನಾನ್ ಮಾಡ್ತಿರೋ ಸರಿ ಕಾಣ್ತಿಲ್ಲ. ನೀನ್ ಮಾತ್ರ ನನ್ ಮಾತಿಗೆ ಸಮರ್ಥನೆ ಕೊಡ್ತಿದೀಯ. ಚಕ್ಲಿ, ನಿನ್ನ ಅಭಿಪ್ರಾಯ ಕೂಡ ನನಗೆ ಹೇಳಿಲ್ವಲ್ಲೇ ಭಕ್ತಿ? ಅಷ್ಟು ದೂರ ಆಗ್ಬಿಟ್ನಾ ನಾನು? ನಿಮ್ಮಪ್ಪ ಹೋದ್ಮೇಲೆ ನೀನ್ ಬದುಕನ್ನ ಬೇಗ ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ಬಿಟ್ಟೆ. ಆದ್ರೆ ನಾನು ಹಿಂದೆ ಉಳಿತಾ ಹೋಗಿದ್ದು. ಅಯ್ಯೋ, ಚೆನ್ನಾಗಿ ಹೋದ ಹುಡುಗಿ ಮನೆಗೋಸ್ಕರ ದುಡಿಯೋ ಹಾಗಾಯ್ತು. ನಿನಗೆ ಗೊತ್ತಲ್ವಾ ಚಕ್ಲಿ, ನನಗೆ ಓದೋಕ್ ಇಷ್ಟ ಇಲ್ಲ ಅಂತ? ಸುಳ್ಳು. ನಿನ್ನೆಲ್ಲ ಬಹುಮಾನಗಳು, ಮಾರ್ಕ್ಸ್ ಕಾರ್ಡ್ಗಳು ನನ್ನ ಹತ್ರನೇ ಇರೋದು. ಅದ್ರಲ್ಲಿ ಬರ್ದಿರೋ ಎಲ್ಲ ಅಂಕಗಳು ಹೇಳುತ್ತೆ ನೀನೆಷ್ಟು ಬುದ್ಧಿವಂತೆ ಅಂತ. ಈ ಮನೆಗೋಸ್ಕರ ನಿನ್ನೆಲ್ಲ ಆಸೆಗಳನ್ನ ಒಂದೊಂದಾಗಿ ಕೊಲ್ತಾ ಬಂದ್ಬಿಟ್ಟಿಯಲ್ಲೇ. ಚಕ್ಲಿ, ನಿಜ ಹೇಳು, ನೀನು ಹಳೆದನ್ನೆಲ್ಲ ನೆನ್ಸ್ಕೊಂಡು ಅಳ್ಬೇಕು ಅಂತಿದ್ಯೋ ಅಥವಾ ಅಪ್ಪ ನೆನ್ಪಾಗ್ತಿದ್ಯೋ? ಅವರಿದ್ದು ನಾನು ಹೋಗಿದ್ರೆ ತುಂಬಾ ಚೆನ್ನಾಗಿತ್ತು. ಏನೇನೋ ಮಾತಾಡ್ಬೇಡ ಚಕ್ಲಿ. ಇವತ್ತು ಉತ್ಸವ ಅನ್ನೋದು ನೆನಪಿರ್ಲಿ. ಈ ಉತ್ಸವ ದಿನನೇ ಏನಾದ್ರು ಮಾತಾಡ್ಬೇಡ, ಇನ್ನೊಂದು ಮಾತಾಡ್ಬೇಡ. ನನ್ ಕೈಲಿ ಕೇಳಿಸ್ಕೊಳಕ್ ಆಗಲ್ಲ. ಯಾಕ್ ಚಕ್ಲಿ ಹೀಗೆಲ್ಲ ಮಾತಾಡ್ತೀಯ? ನೀನಿಲ್ದೆ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ಅನ್ಕೊಂಡಿದ್ಯಾ? ನಿನಗೆ ನಾನು, ಶ್ರವಣ, ಶ್ರೀಕಾಂತಣ್ಣ 3 ಜನ ಮಕ್ಳು ಇರಬಹುದು. ಆದ್ರೆ ನಮಗೆಲ್ಲ ನೀನೊಬ್ಳೆ ಅಮ್ಮ ಚಕ್ಲಿ.